ಕ್ಷೇತ್ರ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಬಿಟ್ಟರು ಕೂಡ ನೀವು ಹೊರಗಡೆ ಪೇಷಂಟ್ಗಳ ಸಂದರ್ಭ ಅಂದ್ರೆ ಆಕ್ಸಿಡೆಂಟ್ ಆದ ಸಂದರ್ಭ ಸರ್ ಅಂತದನ್ನ ಅವ್ರು ಬಳಸ್ಕೊಂಡ್ರು ಅನ್ನೋಂಥದ್ದಿದೆ. ಇದೆ ಸರ್, ಇದೆ. ಅದರಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಈಗ ಆಕ್ಸಿಡೆಂಟ್ ಕೇಸ್ ಆಯಿತು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ರು 11 ಜನ ಆಂಧ್ರ ಪ್ರದೇಶರ ಆಕ್ಸಿಡೆಂಟ್ ಆದರು. ನಮ್ಮ ಹುಡುಗರೇ ಆ ಬಾಡೀಸ್ನ ಎಲ್ಲ ಸಾಗಿಸಿದ್ವಿ. ಬೇರೆ ಕಡೆದು ಆಗುತ್ತೆ. ನಾವೇನು ಅಂದರೆ ಏನಾಗ್ಬಿಡುತ್ತೆ ಅಂದರೆ ಸರ್, ಬೇರೆ ಕಡೆಯಿಂದ ನಾವು ಕೊಟ್ಟಾಗ ನನ್ನ ಕ್ಷೇತ್ರದ ಜನತೆಗೆ ಸಮಸ್ಯೆ ಆಗಬಾರ್ದು. ನಾವು ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ಮಾಡ್ತೀವಿ. ಎಮರ್ಜೆನ್ಸಿ ಇದ್ದಾಗ ನಾವು ಅದೆಲ್ಲ ನೋಡಲ್ಲ ಸರ್. ನಮ್ಮ ಹುಡುಗರು ಎಮರ್ಜೆನ್ಸಿ ಇದ್ದಾಗ ಕರ್ಕೊಂಡು ಹೋಗ್ತೀವಿ. ಸೊ ದಯವಿಟ್ಟು ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಈ ಸೇವೆ ಹಿಂಗೆ ಮುಂದುವರಿಯುತ್ತೆ. ಈಗ ಹಳ್ಳಿಗಳ ಭೇಟಿ ಸ್ಟಾರ್ಟ್ ಆಗ್ತಿದೆ. ನಮಸ್ತೆ ಚಿಕ್ಕಬಳ್ಳಾಪುರ ಒಂದು 12 ವಾರ್ಡ್ ಮುಗಿದಿದೆ. ಮುದ್ದೇನಹಳ್ಳಿ ಪಂಚಾಯತಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಜನರ ಕಷ್ಟ ಸುಖಕ್ಕೆ ನಾನು ಚಿಕ್ಕಬಳ್ಳಾಪುರ ಈ ಹಿಂದೆ ಕಂಡ ಅಂತ ಎಲ್ಲ MLAಗಳಿಗಿಂತ ಜನರ ಹತ್ರ ನಾನು ಒಳ್ಳೆ MLA ಅನಿಸ್ತೀನಿ. ಭಾಳ ಖುಷಿ ಆಗುತ್ತೆ. ನನ್ನ ತಾಯಿ ಫೋಟೋ, ನನ್ನ ತಾಯಿ ಹೆಸರು ಮಂಜುಳಾ ಅಂತ. ನನಗೆ ನನ್ನ ತಾಯಿ ಹೆಸರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಆಸೆ ಇದೆ. ಖಂಡಿತವಾಗೂ ಅದು ಮಾಡ್ತೀನಿ. ಈಗಾಗಲೇ ಒಂದು ನೀಟ್ ಅಕಾಡೆಮಿ ಮಾಡಿದ್ದೀನಿ. ನನ್ನ ತಾಯಿ ಹೆಸರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು. ಈಗೊಂದು 52 ಜನ ಅನಾಥ ಮಕ್ಕಳನ್ನ ನಾನು ದತ್ತಕ್ಕೆ ತೊಗೊಂಡು ಓದಿಸ್ತಾ ಇದ್ದೀನಿ. ನಾನು ತೆಲುಗುವಲ್ಲಿ ಚುನಾವಣೆ ಟೈಮಲ್ಲಿ ಒಂದು ಮಾತು ಹೇಳ್ತಿದ್ದೆ, ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ಆಯ್ತು ಸರ್, ಒಂದು 100 ಕೋಟಿ ರೂಪಾಯಿ ಎತ್ತಿಡ್ತೀರಾ. ಅಮ್ಮಮ್ಮ ಅಂದರೆ ಸೋನಾ ಮಸೂರಿ ಅಕ್ಕಿ ತಿಂದು ಅದೇ ಸಾರು ಅದೇ ಅನ್ನ ತಾನೆ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಕೇಳಿ, 1000 ಕೋಟಿ ಇರೋರ್ನೋ ಕೇಳಿ. ನಮ್ಮಷ್ಟು ನೆಮ್ಮದಿಯಾಗಿ ಕೂಡ ಅವ್ರು ಊಟ ಮಾಡಲ್ಲ. ನನ್ನ ಹತ್ರ 100 ಕೋಟಿ ದುಡ್ಡಿಲ್ಲ. ನನ್ನ ಟೈಮ್ ತಿಂಡಿ ಮಾಡ್ತೀನಿ, ಊಟ ಮಾಡ್ತೀನಿ, ನೆಮ್ಮದಿಯಾಗಿದ್ದೀನಿ. ಎಷ್ಟು ಜನ 1000 ಕೋಟಿ ಇರೋರು ನೆಮ್ಮದಿಯಾಗಿದ್ದಾರೆ. ಬೆಳಗ್ಗೆ ಇದ್ದರೆ IT ಭಯ, ಬೆಳಗ್ಗೆ ಇದ್ದರೆ ED ಭಯ, ಯಾವಾಗ ಬರ್ತಾರ ಅಂತ ಎತ್ತಿಟ್ಕೊಂಡಾಗ ತಾನೇ ಪ್ರಾಬ್ಲಮ್ಮು. ಸರ್, ನೀವು ಫಸ್ಟ್ ಟೈಮ್ MLA ಆದ್ರಿ. ಫಸ್ಟ್ ಟೈಮು ಯಾರು ಬಿಡೋದಂತ ರೆಕಾರ್ಡ್ ಬ್ರೇಕ್ ಅಂದ್ಕೊಳ್ತೀನಿ. 10 ಆಂಬುಲೆನ್ಸ್ ಬಿಟ್ಟಿದ್ದೀರಿ. ಜೊತೆಗೆ ಎಷ್ಟೋ ಜನ ನಿಮಗಿಂತ ಸೀನಿಯರ್ಸ್ ರಾಜಕಾರಣಿಗಳಿದ್ದಾರೆ, MLAಗಳಾಗಿದ್ದಾರೆ, ಮಿನಿಸ್ಟರ್ಗಳು ಕೂಡ ಆಗಿದ್ದಾರೆ. ಆದರೆ ಯಾರಿಗೂ ಕೂಡ ಈ ಥರದ ಆಲೋಚನೆ ಬಂದಿರಲಿಲ್ಲ. ಇದೊಂದು ಇಡೀ ರಾಜ್ಯಕ್ಕೆ ಮಾದರಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯ. ಸರ್, ನಾನು ಬೆಳೆದು ಬಂದ ರೀತಿ ಬೇರೆ. ನಾನು ಕಷ್ಟದಲ್ಲಿ ಬೆಳೆದು ಬಂದಿದ್ದೀನಿ. ನಾನು ಬೀದಿಯಿಂದ ಎದ್ದು ಬಂದವನು. ನನಗೇನು ಸೇವಿಂಗ್ಸ್ ಮಾಡಬೇಕು, ಎತ್ತಿಡಬೇಕು ಆಸೆ ಇಲ್ಲ. ನಾನು ಮತ್ತೆ ಬೀದಿ ಬದಿಗೆ ಹೋದರೂ ಈ ಸಲ ಬೇಗ ಎದ್ದು ಬರ್ತೀನಿ. ನನಗೇನು ಪ್ರಾಬ್ಲಮ್ ಇಲ್ಲ. ನಾಳೆ ನಾನು ದುಡಿಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಸೇವ್ ಮಾಡಬೇಕು. ನಾನು ಚಾಕ್ರಿ ಸಿಡಿದ್ರೆ ದುಡಿತೀನಿ ಸರ್. ನಾನು ಪಾಠ ಮಾಡಿದ್ರೆ ದುಡಿತೀನಿ. ನನಗೆ ಆ ಶಕ್ತಿ ಇದೆ. ನಾನು ಇರೋದೆಲ್ಲ ಖರ್ಚು ಮಾಡ್ತೀನಿ. ನನಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಮಾಡಬೇಕು ಅನ್ನೋದು ಇಲ್ಲ. ನಾನು ಇರೋ ಅಷ್ಟು ದಿನ ಒಳ್ಳೇದು ಮಾಡ್ತೀನಿ. ಇವೆಲ್ಲ ಕಡಿಮೆ ಖರ್ಚು ಅಂದ್ಕೊಂಡಿದ್ದೀರಾ ಸರ್? ಕಡಿಮೆ ಖರ್ಚು ಅಂದ್ಕೊಂಡಿದ್ದೀರಾ? ಇಲ್ಲ, ಸಾಕಷ್ಟು. ನಾನೊಂದು 10 40-60 ಸೈಟ್ ತೆಗಿತಿದ್ದೆ. ಒಂದು 10 40-60 ಸೈಟ್ ತೆಗಿತಿದ್ದೆ. ಇಲ್ಲ ಪೊಲಿಟಿಷಿಯನ್ಸ್ ಕಟ್ಟಂಗೆ ಕಾಂಪ್ಲೆಕ್ಸ್ಗಳು ಎಬ್ಸ್ಬೋದಾಗಿತ್ತು. ಅವೆಲ್ಲ ಏನಾಗಲ್ಲ. ನಾನು ಡೆಸ್ಟಿನಿ. ನಾವೆಲ್ಲ ದೈವ ನಿರ್ಣಯದಿಂದ MLAಗಳಾಗಿರೋದು. ಇದು ಎಷ್ಟು ವರ್ಷ ಇನ್ನೂ ಮುಂದುವರಿಯುತ್ತೆ? ನಾನು 20 ವರ್ಷ MLA ಆಗಿರ್ತೀನಿ. ನಾನು ಮುಂದುವರಿಸ್ತೀನಿ. ನಂತರ ನನ್ನ ಮಗ MLA ಆಗ್ತಾನೆ. ಕ್ಷೇತ್ರ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಬಿಟ್ಟರು ಕೂಡ ನೀವು ಹೊರಗಡೆ ಪೇಷಂಟ್ಗಳ ಸಂದರ್ಭ ಅಂದ್ರೆ ಆಕ್ಸಿಡೆಂಟ್ ಆದ